ನಾನಿವತ್ತು 3 ಹಾಲಿವುಡ್ ಹಾರರ್ ಮೂವೀಸ್ ಬಗ್ಗೆ ನಿಮಗೆಲ್ಲ ತಿಳಿಸ್ತೀನಿ. ಮೈ ಜುಮ್ ಅನ್ಸೋ BGM, ಕಣ್ಮಿಡ್ಸೋಕ್ಕೂ ಭಯ ಆಗುವಂತಹ ಎಫೆಕ್ಟಿವ್ ಕ್ಯಾಮ್ರಾ ವರ್ಕ್, ಪ್ರತಿಯೊಂದು ಸನ್ನಿವೇಶನೂ ನಮ್ಮ ಕಣ್ಣೆದುರಿಗೆ ನಡೀತಿದೆಯೋನೋ ಅನಿಸೋವಂತಹ ಸ್ಟೋರಿ ಹಾಗೆಯೇ ಸ್ಕ್ರೀನ್ ಪ್ಲೇ. ಇದು ಈ ಸಿನಿಮಾಗಳ ನಿಜವಾದ ತಾಕತ್ತು ಅಂದರೂ ತಪ್ಪಲ್ಲ. ಹಾಗಾದರೆ ಯಾವುದು ಆ ಸಿನಿಮಾಗಳು? ಬಾರ್ಬೇರಿಯನ್. ಈ ಸಿನಿಮಾದ ಕತೆ ನಿಂತಿರೋದೇ Airbnb ಹೌಸ್ ಮೇಲೆ. 2 ಸ್ಟ್ರೇಂಜರ್ಸ್ ಒಂದೇ Airbnb, ಯಾರು ಉಳ್ಕೋತಾರೆ, ಯಾರಿಗೇನಾಗುತ್ತೆ, ಒಳಗೆ ಏನು ಸಿಗುತ್ತೆ, ಅದರಿಂದ ಏನೇನು ಸಮಸ್ಯೆಗಳಾಗುತ್ತೆ, ಇದಿಷ್ಟು ಸಿನಿಮಾದ ಒನ್ಲೈನ್ ಕತೆ. ಒಂದೇ Airbnbನ ಹುಡುಗಿ ಇಬ್ಬರು ಬುಕ್ ಮಾಡ್ತಾರೆ. ಹುಡುಗಿ ಅಲ್ಲೇ ಇರ್ತೀನಿ ಅಂತ ಡಿಸೈಡ್ ಆಗ್ತಾಳೆ. ಯಾವಾಗ ಆ ರೂಮಲ್ಲಿ ಆಕೆಗೆ ಸೀಕ್ರೆಟ್ ಟನಲ್ ಇದೆ ಅಂತ ಗೊತ್ತಾಗುತ್ತೋ ಅಲ್ಲಿಂದ ಆಕೆ ಪರಿಸ್ಥಿತಿ ಪೂರ್ತಿ ಬದಲಾಗುತ್ತೆ. ಅಲ್ಲಿಂದ ಮುಂದೆ ಏನಾಗುತ್ತೆ ಅಂತ ನಾನು ಹೇಳೋಕ್ಕಿಂತ ನೀವೇ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಚಂದ. ಸೆಕೆಂಡ್ ಒನ್ ಇಸ್ ನಾರಾಯ್. 6-5 2 ಸಿನಿಮಾ ರೀತಿಯಲ್ಲೇ ಕಂಡುಬರುತ್ತೆ. ನಾರಾಯ್ ದ ಕರ್ಸ್ ಇದೊಂದು ಫೌಂಡ್ ಫುಟೇಜ್ ಫಿಲ್ಮ್ ಶೈಲಿಯ ಸಿನಿಮಾ. ಒಬ್ಬ ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರ್ಗೆ ಆಗೋ ಹಾರಿಫೈಯಿಂಗ್ ಅನುಭವನ ರಿಯಲ್ ಆಗಿ ಕ್ಯಾಪ್ಚರ್ ಮಾಡಿ ಪ್ರೆಸೆಂಟ್ ಮಾಡಿರೋ ಹಾಗಾಗಿದೆ ಈ ಸಿನಿಮಾ. ಭಯ, ಆತಂಕ, ವಿಚಿತ್ರ ಅನುಭವಗಳು, ವಿಚಿತ್ರ ಪರಿಸ್ಥಿತಿ ಹಾಗೂ ಮನಸ್ಥಿತಿಗಳು, ಇನ್ನು ಕ್ಯಾಮ್ರಾದಲ್ಲಿ ಕಾಣಿಸೋ ಎಷ್ಟೋ ದೃಶ್ಯಗಳನ್ನ ನಂಬೋಕೆ ಆಗದೆ ಇರೋ ಹಾಗೆ ಮಾಡುತ್ತೆ ಈ ಸಿನಿಮಾ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡೋ ಅನ್ನೋ ಹಾಗೆ ಈ ಸಿನಿಮಾ ನೋಡಿದ್ಮೇಲೆ ಹೀಗೆಲ್ಲ ಇರೋಕ್ಕೆ ಸಾಧ್ಯನಾ ಅನಿಸೋ ಅಷ್ಟು ಭಯಾನಕವಾದ ವಿಷುವಲ್ನ ಪ್ರೇಕ್ಷಕನಿಗೆ ಕಟ್ಕೊಡುತ್ತೆ ಈ ಸಿನಿಮಾ. ಮೂರನೇದು ಟಾಕ್ ಟು ಮೀ. ಇದು ಪಕ್ಕಾ ಬೋನ್ ಚಿಲ್ಲಿಂಗ್ ಸಿನಿಮಾ. ಇದರ ಕೆಲವು ಭಯಾನಕ ದೃಶ್ಯಗಳು ಸಿನಿಮಾದ ಪ್ಲಸ್ ಪಾಯಿಂಟು ಹೌದು, ನೆಗೆಟಿವ್ ಪಾಯಿಂಟು ಹೌದು. ಸಿನಿಮಾ ಕೊನೆ ತನಕನೂ ಸೀಟ್ ಎಡ್ಜ್ನಲ್ಲಿ ಕೂರಿಸೋದ್ರಿಂದ ಇದು ಪ್ಲಸ್ ಪಾಯಿಂಟ್. ಆದರೆ ಈ ಸಿನಿಮಾನ ಒಬ್ಬರೇ ಕೂತು ನೋಡೋಕ್ಕಾಗಲ್ಲ, ಇದು ನೆಗೆಟಿವ್ ಪಾಯಿಂಟ್. ಒಂದಷ್ಟು ಜನ ಸ್ನೇಹಿತರೆಲ್ಲ ಸೇರಿ ಮಾಡೋ ಹುಡುಗಾಟ ಕೊನೆಗೆ ಸೀರಿಯಸ್ ಟರ್ನ್ ತಗೋತಾ ಹೋಗುತ್ತೆ. ಮುಂದೇನಾಗುತ್ತೆ ಅನ್ನೋದೇ ಕಥೆಯ ಸಾರಾಂಶ. ಒಂದು ಸ್ನೇಹಿತರ ಗುಂಪು ಕೈ ಆಕಾರದ ಒಂದು ಚಿಕ್ಕ ಮೂರ್ತಿ ಇಟ್ಕೊಂಡು ಆತ್ಮಗಳ ಜೊತೆ ಅವ್ರು ಇಂಟ್ರ್ಯಾಕ್ಟ್ ಮಾಡೋ ಸಾಹಸಕ್ಕೆ ಕೈ ಹಾಕ್ತಾರೆ. ಯಾವಾಗ ಆ ಕೈ ಇವರ ಕೈಕಾಲುಗಳನ್ನ ಕಟ್ ಹಾಕೋ ಅಷ್ಟು ಸೀರಿಯಸ್ ಟರ್ನ್ ತಗೊಳುತ್ತೋ ಅಲ್ಲಿಂದ ಸಾಕಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಆಟ, ಹುಡುಗಾಟ, ಚೆಲ್ಲಾಟ, ತುಂಟಾಟ, ಮನುಷ್ಯರ ಜೊತೆ ಇಟ್ಕೊಂಡ್ರು ಆತ್ಮಗಳ ಜೊತೆ ಇಟ್ಕೋಬಾರ್ದು ಅನ್ನೋ ವಾರ್ನಿಂಗ್ನ ಕೊಡದ ಹಾಗೆ ಪಾಸ್ ಮಾಡುತ್ತೆ ಸಿನಿಮಾ. ಈ 3 ಸಿನಿಮಾನೂ ಹಾಲಿವುಡ್ನ ಮೋಸ್ಟ್ ಥ್ರಿಲ್ಲಿಂಗ್ ಸಿನಿಮಾಗಳ ಸಾಲಲ್ಲಿ ನಿಂತಿದೆ. ಟೆರಿಫೈಯಿಂಗ್, ಹಾರಿಫೈಯಿಂಗ್ ಸಿನಿಮಾಗಳನ್ನ ಎಕ್ಸ್ಪೆಕ್ಟ್ ಮಾಡೋರಿಗೆ ಇವು ಹೇಳಿ ಮಾಡಿಸಿದ ಹಾಗಿದೆ. ನೋಡದೇ ಇರೋರು ಮಿಸ್ ಮಾಡದೆ ನೋಡಿ. ಕನ್ನಡದ ಯಾವ ಸಿನಿಮಾ ಈ ಸಿನಿಮಾಗಳಿಗೆ ಪೈಪೋಟಿ ಕೊಡುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ.